ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ. ಇಂದು 4ನೇ ದಿನದ ಧ್ಯಾನದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಮತ್ತು ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಅನಂತ ಆತ್ಮಪೂರ್ವಕ ಪ್ರಣಾಮಗಳು. ಮಹಾ ಅವತಾರ್ ಫೌಂಡೇಶನ್ ನ ವ್ಯವಸ್ಥಾಪಕರಾದ ರಂಗನಾಥ್ ಗುರುಜಿಗೂ ಮತ್ತು ಲಕ್ಷ್ಮೀ ಅಮ್ಮನವರಿಗೂ ನನ್ನ ನಮನಗಳನ್ನು ಅರ್ಪಿಸುತ್ತೇನೆ. ಇಂದು 4ನೇ ದಿನದ ಧ್ಯಾನದ ಕಾರ್ಯಕ್ರಮವನ್ನು ವೆಂಕಟರಾಮ್ ಸರ್ಗೂ ಮತ್ತು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ. ಥ್ಯಾಂಕ್ ಯು ಮಾಸ್ಟರ್ಸ್. ಮೊದಲು ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ, ಪ್ರಾರಂಭಿಸೋಣ. ಇಂದು ಶುಕ್ರವಾರ ಆಗೋದ್ರಿಂದ ಅಮ್ಮನವರನ್ನು ಧ್ಯಾನ ಮಾಡುತ್ತಾ ಪ್ರಾರಂಭಿಸೋಣ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕುಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹಾಗೆ ಒಂದು ಪತ್ರಿಜಿಯವರ ದಿವ್ಯ ಸಂದೇಶವನ್ನು ನೋಡೋಣ. ಮೊದಲು ತನ್ನನ್ನು ತಾನು ಪ್ರೀತಿಸದೆ ಇತರರನ್ನು ಪ್ರೀತಿಸಲು ಸ್ವಲ್ಪ ಮಾತ್ರವೂ ಅರ್ಹನಲ್ಲ ಅಂತ ಪತ್ರಿಜಿಯವರು ಹೇಳಿದ್ದಾರೆ. ಮೊದಲು ನಮ್ಮನ್ನ ನಾವು ಪ್ರೀತಿಸ್ಬೇಕಂತೆ. ನಮಗೆ ಭಗವಂತ ಈ ದೇಹನ ಕೊಟ್ಟಿದ್ದಾನಲ್ಲ, ಅದನ್ನ ಫಸ್ಟ್ ಪ್ರೀತಿಸಿ ಅಂತ ಪತ್ರಿಜಿಯವರು ಹೇಳಿದ್ದಾರೆ. ತನ್ನನ್ನು ತಾನು ಪ್ರೀತಿಸದೆ ಇತರರನ್ನು ಪ್ರೀತಿಸಲು ಸ್ವಲ್ಪ ಮಾತ್ರವೂ ಅರ್ಹನಲ್ಲ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಓವರ್ ಟು ವೆಂಕಟರಮಣ್ ಸರ್ಗೆ ಇವತ್ತಿನ ದಿನದ ಧ್ಯಾನದ ಕಾರ್ಯಕ್ರಮವನ್ನು ಪ್ರಾರಂಭಿಸಕ್ಕೆ ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಬೇಡ್ಕೊಳ್ಳೋದಲ್ಲ, ಆಜ್ಞೆ ಮಾಡಿ ಸಾಕು. ಇಲ್ಲ ಸರ್. ಹಾಲ್ ಮಾಸ್ಟರ್ಸ್ ದಯವಿಟ್ಟು ಎಲ್ಲಾರು ವಿಡಿಯೋ ಆನ್ ಮಾಡಿ ಪ್ಲೀಸ್. ನಮ್ ಕಡೆಯಿಂದ ಎಲ್ಲಾರು ವಿಡಿಯೋ ಆನ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಆತ್ಮ ಬಂಧುಗಳಿಗೂ ಮತ್ತು ಪ್ರತಿಜಿಯವರಿಗೂ ಮತ್ತು ಈ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಗುರುಜಿಗಳಿಗೂ ಹಾಗೂ ಪ್ರಕೃತಿ ಮಾತೆಗೂ ಮತ್ತು ನಮ್ಮ ತಂದೆ ತಾಯಿಗಳಿಗೂ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೊದಲಿಗೆ ಯಾವಾಗಲೂ ಹೇಳುವಂತೆ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಒಂದು ಮುದ್ರೆಯೊಂದಿಗೆ ಪ್ರಾರಂಭಿಸೋಣ. ಈಗ 2 ಮುದ್ರೆ ಈಗಾಗಲೇ ನಾನು ತಮಗೆ ತಿಳಿಸ್ಕೊಟ್ಟಿದ್ದೆ. ಈಗ 3ನೇ ಮುದ್ರೆ ತುಂಬಾ ಒಳ್ಳೆ ಮುದ್ರೆ. ಇದು ನಮ್ಗೆ ಬೇಕಾಗಿರುವಂತ ಮುದ್ರೆ, ಎಲ್ಲರೂ ಮಾಡ್ಬೇಕಾಗಿರುವಂತ ಮುದ್ರೆ, ತುಂಬಾ ಒಳ್ಳೆ ಮುದ್ರೆ. ಇದಂದ್ರೆ ಪೃಥ್ವಿ ಮುದ್ರೆ. ಪೃಥ್ವಿ ಮುದ್ರೆ ಅಂದ್ರೆ ಏನ್ ಮಾಡ್ಬೇಕು, ಯಾವ್ದಾದ್ರು ಮಾಡ್ಬೇಕು ಅಂದ್ರೆ ನಮ್ಮ ಕೈಗಳಲ್ಲಿ 2 ಕೈಗಳಲ್ಲಿ ಅನಾಮಿಕ ಅಂದ್ರೆ ಉಂಗರದ ಬೆರಳು, ಈ ಉಂಗರದ ಬೆರಳು ಮತ್ತೆ ನಮ್ಮ ಹೆಬ್ಬೆರಳು ಒಂದಕ್ಕೆ ಒಂದು ಈ ರೀತಿ ಸ್ಪರ್ಶ ಮಾಡಬೇಕು. ಉಳಿದ ಬೆರಳುಗಳು ನೇರವಾಗಿ ಇಟ್ಕೊಳ್ಬೇಕು. ಈ ರೀತಿ ಸ್ಪರ್ಶ ಮಾಡ್ಬೇಕು, ನೇರವಾಗಿ ಇಟ್ಕೋಬೇಕು. ಪೃಥ್ವಿ ಮುದ್ರೆ, ಪೃಥ್ವಿ ತತ್ವ. ಈ ಉಂಗರದ ಬೆರಳು ಪೃಥ್ವಿ ತತ್ವನ ಹೊಂದಿರ್ತದೆ, ಹೆಬ್ಬೆರಳು ಅಗ್ನಿ ತತ್ವನ ಹೊಂದಿರ್ತದೆ. ನೆನ್ಪಿಟ್ಕೊಳ್ಳಿ, ಉಂಗರದ ಬೆರಳು ಪೃಥ್ವಿ ತತ್ವ ಭೂತತ್ವ ಹೊಂದಿರ್ತದೆ. ಪಂಚಭೂತಗಳಲ್ಲಿ ಪೃಥ್ವಿ ತತ್ವ ಮತ್ತೆ ಹೆಬ್ಬೆರಳು ಅಗ್ನಿ ತತ್ವ. ಇವೆರಡನ್ನು ಒಂದಕ್ಕೊಂದು ಸ್ಪಂದಿಸಿದಾಗ ನಮ್ಮ ದೇಹದ ಶರೀರದ ಶಾಖೋತ್ಪತ್ತಿ ಸಮತೋಲನವಾಗುತ್ತದೆ. ನಮ್ಮ ನರ ದೌರ್ಬಲ್ಯಗಳು ಸರಿ ಹೋಗುತ್ತೆ. ಇವೆರಡನ್ನು ಒಂದಕ್ಕೊಂದು ಸೇರಿಸಿದಾಗ ವಿದ್ಯುತ್ ಅಯಸ್ಕಾಂತ ರೀತಿಯಲ್ಲಿ ಶಕ್ತಿ ಉತ್ಪತ್ತಿಯಾಗಿ ಇದು ನಮ್ಮ ದೇಹದಲ್ಲಿ ಸಂಚಾರ ಮಾಡಿ ನಮ್ಮ ದೇಹದ ಬಲಹೀನತೆಗಳನ್ನು ಸರಿಪಡಿಸುತ್ತೆ. ಇದು ತುಂಬಾ ಮುಖ್ಯವಾದ ಮುದ್ರಾ. ಆಮೇಲೆ ಇದನ್ನ ಆಜ್ಞಾ ಚಕ್ರ ಅಂದ್ರೆ ನಮ್ಮಲ್ಲಿ ಈ ಆಜ್ಞಾ ಚಕ್ರ ಅಂತ ಒಂದಿದೆ, ಮುಂದೆ ಹೇಳ್ತೀನಿ ಅದನ್ನ. ಆ ಆಜ್ಞಾ ಚಕ್ರಕ್ಕೆ ನಾವು ಕುಂಕುಮ ಇಡ್ತೀವಿ, ನೆನ್ಪಿದ್ಯಾ? ಯಾರಿಗನ್ನ ಕುಂಕುಮ ಇಡ್ಬೇಕಾದ್ರೆ ಹೆಬ್ಬೆರಳು ಮತ್ತೆ ಈ ಉಂಗರದ ಬೆರಳಿಂದ ತಗೊಂಡು ಈ ನೆತ್ತಿ ಮೇಲ್ಗಡೆ ಇಲ್ಲಿ ಕುಂಕುಮ ಇಡ್ತೀರಿ. ಇದನ್ನ ಇಡೋದ್ರಿಂದ ಎಷ್ಟು ಒಳ್ಳೇದಾಗುತ್ತೆ ಅಂದ್ರೆ ಭೌತಿಕ ಮಾನಸಿಕವಾಗಿ ಚೈತನ್ಯ ಉಂಟಾಗುತ್ತದೆ. ಈ 2 ಉಬ್ಬುಗಳ ಮಧ್ಯೆ ನಾವು ಕುಂಕುಮ ಈ ಬೆರಳಿಂದ ಇಡೋದ್ರಿಂದ ಅಲ್ಲಿ ಚೈತನ್ಯ ಉಂಟಾಗುತ್ತೆ. ಕೆಲಸ ಇದೆಯಲ್ಲ, ಯಾಕೆ ಡಿಸ್ಟರ್ಬ್ ಆಗ್ತದೆ? ಚೈತನ್ಯ ಉಂಟಾಗುತ್ತೆ ಅಂತ ಒಳ್ಳೆ ಮುದ್ರೆ ಇದು. ಇದರಿಂದ ನಮಗೆ ದೇಹದಲ್ಲಿ ಅನೇಕ ಬೆಳವಣಿಗೆಗೆ ಕಾರಣ ಆಗುತ್ತೆ. ಮೂಳೆಗಳು, ಮಾಂಸ, ಚರ್ಮ, ನರನಾಡಿಗಳು, ಪಂಚೇಂದ್ರಿಯಗಳ ಸಂಪೂರ್ಣವಾಗಿ, ಆಮೇಲೆ ಶಬ್ದ, ರೂಪ, ರಸ, ಗಂಧ ಇವೆಲ್ಲಾನು ನಮ್ಗೆ ಆಕ್ಟಿವೇಟ್ ಆಗುತ್ತೆ ಈ 2
ಬೆರಳುಗಳ ಸ್ಪರ್ಶದಿಂದ. ಇದನ್ನ ಯಾವ ರೀತಿ ಮಾಡ್ಬೇಕು ಅಂದ್ರೆ, ಈ ರೀತಿ ಎರಡು ಬೆರಳು ಇಟ್ಕೊಂಡು ಪದ್ಮಾಸನದಲ್ಲಾಗ್ಬೋದು, ಸುಖಾಸನದಲ್ಲಾಗ್ಬೋದು, ಕುತ್ಕೊಂಡು ತೊಡೆ ಮೇಲೆ ಮೇಲ್ಮುಖವಾಗಿ ಕೈನ ಈ ರೀತಿ ಮಾಡ್ತಾ ನಮ್ಮ ಕೈಗಳನ್ನ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಬೇಕು. ಧ್ಯಾನ ಮಾಡ್ಬೇಕು ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಮಂತ್ರ ಪಠನೆ ಇಲ್ಲ, ನಾಮಸ್ಮರಣೆ ಇಲ್ಲ. ದಯವಿಟ್ಟು ಗಮನಿಸ್ಕೊಳ್ಳಿ, ಪದೇ ಪದೇ ಹೇಳ್ತಾ ಇರ್ತೀನಿ, ಮಂತ್ರ ಸ್ಫಟನೆ ಇಲ್ಲ, ಧ್ಯಾನ ಇಲ್ವಾ, ನಾಮಸ್ಮರಣೆ ಇಲ್ಲ. ಕೇವಲ ನಮ್ಮನ್ನು ನಾವೇ ಧ್ಯಾನಿಸ್ಕೊಳ್ಳೋದು, ನಮ್ಮನ್ನು ನಾವೇ ಅರ್ಥ ಮಾಡ್ಕೊಳ್ಳೋದು. ನಾವೇ ಪರಮಾತ್ಮ, ನಮ್ಮನ್ನ ಆನಾಪಾನ ಸತಿ ಯಾವ ರೀತಿ ಹೇಳಿದ್ರೆ ಅದೇ ರೀತಿ ಧ್ಯಾನ ಮಾಡ್ಬೇಕು. ಕಣ್ಣು ಮುಚ್ಕೊಂಡು ನಮ್ಮ ಭೂಮಧ್ಯ ರೇಖೆಯಲ್ಲಿ ಮನಸ್ಸನ್ನ ಕೇಂದ್ರೀಕೃತವಾಗಿರಿಸ್ಬೇಕು. ನಮ್ಮ ಮನಸ್ಸನ್ನ ಈ ಮುದ್ರೆ ಮಾಡ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿರ್ಬೇಕು, ಇಲ್ಲಿರ್ಬೇಕು. ಈ ಆಗ್ನೇಯ ಚಕ್ರದಲ್ಲಿ ನಮ್ಮ ಮನಸ್ಸನ್ನ ನಿಲ್ಲಿಸ್ಕೊಂಡು ಧ್ಯಾನ ಮಾಡ್ಬೇಕು. ಈ ಮುದ್ರೆ ಮಾಡೋದ್ರಿಂದ ತುಂಬಾ ಉಪಯುಕ್ತ. ಹೇಳಿದೀನಿ, ಇದು ಪೃಥ್ವಿ ಮುದ್ರಾ, ಮೂರನೇದು. ಅರ್ಥ ಆಗುತ್ತಲ್ಲ, ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಸರಿ, ಈಗ ಎಲ್ಲರೂ ಧ್ಯಾನಕ್ಕೆ ಬನ್ನಿ. ನೆನ್ಪಿಟ್ಕೊಳ್ಳಿ, ಪೃಥ್ವಿ ಮುದ್ರಾ, ಭೂ ತತ್ವ ಹೊಂದಿರುವಂತ ಮುದ್ರಾ. ಈಗ ನಾವು ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲ ಆತ್ಮ ಬಂಧುಗಳು ಒಂದು ನಮಸ್ತೆ ಸರ್. ನಮಸ್ತೆ ಸರ್. ಈ ಮುದ್ರೆ ಯಾವಾಗ ಮಾಡ್ಬೇಕ್ರಿ? ಈ ಮುದ್ರೆ ನಾವು ಬೆಳಗಿನ ಹೊತ್ತು ಇಲ್ಲ ಸಂಜೆ ಹೊತ್ತು ಮಾಡ್ಬೋದು. ಈ ಬೆಳಗಿನ ಹೊತ್ತು ಮಾಡೋದು ತುಂಬಾ ಉಪಯುಕ್ತ, ಮತ್ತೆ ಸಂಜೆ ಹೊತ್ತು ಮಾಡ್ಬೋದು. ಇದಕ್ಕೆ ಇನ್ನೊಂದೇನಂದ್ರೆ, ಬೆಳಗ್ಗೆ ಹೊತ್ತು ಮಾಡಿದಾಗ ನಮ್ಮ ಶರೀರ ಶುದ್ಧೀಕರಣಗೊಳಿಸುತ್ತೆ. ಮಲ ವಿಸರ್ಜನೆಗೆ ಇದಕ್ಕೆಲ್ಲಾನು ಶುದ್ಧೀಕರಣ ಆಗುತ್ತೆ ಈ ಮುದ್ರೆ ಮಾಡೋದ್ರಿಂದ. ಇದರಿಂದ ಸೋಂಬೇರಿತನ ಹೊರಟೋಗುತ್ತೆ. ಎಲ್ಲಾರು ಸೋಂಬೇರಿತನ ಏನಾಗಿದ್ರೆ ಈ ಮುದ್ರೆಯಿಂದ ಹೋಗುತ್ತೆ. ಈ ಮುದ್ರೆ ಕನಿಷ್ಠ ಪಕ್ಷ ನಾವು 30 ನಿಮಿಷ ಮಾಡ್ಬೇಕು. ನೆನ್ಪಿಟ್ಕೊಳ್ಳಿ, 30 ನಿಮಿಷ ಮಾಡ್ಬೇಕಾಗುತ್ತೆ. ಈ ಮುದ್ರೆಯನ್ನ ನಮಗೆ ಫಲಿತ ಸಿಗ್ಬೇಕಾದ್ರೆ ಪ್ರತಿದಿನ 30 ನಿಮಿಷ ಬೆಳಗ್ಗೆ ಮಾಡ್ಬೋದು, ಇಲ್ಲ ಸಂಜೆ ಮಾಡ್ಬೋದು. ನಿರಂತರವಾಗಿ ಮಾಡೋದ್ರಿಂದ ಧ್ಯಾನ ಮಾಡೋ ಮುಂದೆ ಯಾವ ಮುದ್ರ ಹಾಕೊಂಡ್ ಕೂಡ್ಬಾರ್ದು. ಇಲ್ಲ, ನೀವ್ ಹೇಳಿದ್ ಯಾವ ಮುದ್ರನೋ ಧ್ಯಾನ ಮಾಡೋ ಮುಂದೆ ಹಾಕೊಂಡ್ ಕೂಡ್ಬಾರ್ದು. ಧ್ಯಾನಕ್ಕೆ ಇಲ್ಲೇ ಇಲ್ಲ. ಇದು ನಮಗೆ, ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಮುದ್ರೆ. ಈ ಮುದ್ರೆಗಳು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ನಮ್ಮ ಕೈಗಳು ಪಂಚಭೂತಗಳು. ನಮ್ಮ ಕೈ ಬೆರಳುಗಳಿದಾವಲ್ಲ, ಈ ಐದು ಬೆರಳುಗಳು 5 ಪಂಚತತ್ವಗಳು. ಇದನ್ನ ಮುದ್ರೆ ಬಗ್ಗೆ ನಾನು ಮಧ್ಯಾಹ್ನ 3 ಗಂಟೆ ಬ್ಯಾಚ್ ಅಲ್ಲಿ ತಿಳಿಸ್ತೀನಿ. ಎಲ್ಲಾರು ಅಟೆಂಡ್ ಆದ್ರೆ ಅದ್ರಲ್ಲಿ ಹೇಳಿಸ್ತೀನಿ. ಈ ಮುದ್ರೆ ಯಾಕೆ ಮಾಡಬೇಕು ಅಂತ 3 ಗಂಟೆ ಬ್ಯಾಚ್ ಅಲ್ಲಿ ನಮ್ಮ ಮೇಡಮ್ ಅವರು ಅದಕ್ಕೆ ಆಹ್ವಾನಿಸಿದ್ದಾರೆ. ಇವತ್ತು ಅದನ್ನ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಮಾತ್ರ ತಿಳ್ಕೊಳ್ಳಿ. ಈಗ ಧ್ಯಾನಕ್ಕೆ ಬರೋಣ. ಎಲ್ಲಾರು ಒಂದು ಮ್ಯಾಟ್ ಮೇಲೆ ಕುತ್ಕೊಳ್ಳಿ. ಸುತ್ತು ಆದಷ್ಟು ಸ್ವಲ್ಪ ಕತ್ಲು ಮಾಡ್ಕೊಳ್ಳಿ. ಮತ್ತೆ ಒಂದು ಗ್ಲಾಸ್ ನೀರು ಕುಡೀರಿ. ಕನ್ನಡಕ ತೆಗೆದು ಪಕ್ಕಕ್ಕಿಡಿ. ಅದಾದ್ಮೇಲೆ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ದಯವಿಟ್ಟು ನನಗ್ ಗೊತ್ತಾದ್ರೆ ಒಳ್ಳೇದು. ಯಾಕಂದ್ರೆ ಧ್ಯಾನ ಮಾಡ್ತಾ ಇರೋದು ಎಲ್ಲಾರು ಧ್ಯಾನ ಮಾಡ್ತಾ ಇದ್ದೀರಾ. ನಾನು ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ ಒಂದ್ ಸ್ವಲ್ಪ ಹೊತ್ತು. ಎಲ್ಲ ಅದೇ ತರ ಧ್ಯಾನ ಮಾಡ್ತಾ ಇದ್ರೆ ನಮ್ಮ ಧ್ಯಾನ 1 ಗಂಟೆ 2 ಗಂಟೆ 3 ಗಂಟೆವರೆಗೂ ಹೋಗ್ಬೋದು ಅಂತ ಒಂದು ಸಂಪೂರ್ಣವಾದ ನಂಬಿಕೆ ನನಗೆ ಬರ್ತದೆ. ಆ ಒಂದು ಉದ್ದೇಶದಿಂದ ಕೇಳ್ತಾ ಇದೀನಿ ಅಷ್ಟೇ. ಈಗ ಎಲ್ಲಾರು ಸಮಸ್ಥಿತಿಯಲ್ಲಿ ಕುತ್ಕೊಳ್ಳಿ. ಎಲ್ಲ ಕುತ್ಕೊಂಡು ಕಣ್ಣು ಮುಚ್ಚಿ ಒಂದು ಗ್ಲಾಸ್ ನೀರು ಕುಡ್ದಾದ್ಮೇಲೆ ಕ್ಯಾಪ್ ಇದ್ರೆ ಪಿರಮಿಡ್ ಕ್ಯಾಪ್ ಇದ್ರೆ ಧರಿಸ್ಕೊಳ್ಳಿ. ಇಲ್ಲ ಪಿರಮಿಡ್ ಇದ್ರೆ ಪಿರಮಿಡ್ ಅಲ್ಲಿ ಕುತ್ಕೊಂಡು ಆಮೇಲೆ ನೀವು ಒಂದು ಕೈ ಸೇರಿಸ್ಕೊಳ್ಳಿ. ಕಾಲು ಈ ತರ, ಕಾಲು ಚೇರ್ ಮೇಲೆ ಕುತ್ಕೊಂಡಿದ್ರೆ, ಸೋಫಾ ಮೇಲೆ ಕುತ್ಕೊಂಡಿದ್ರೆ ಈ ತರ 2 ಸೇರಿಸ್ಕೊಳ್ಳಿ ಕಾಲ್ನ. ಮತ್ತೆ 2 ಕೈಗಳನ್ನ ಒಂದಕ್ಕೊಂದು ಸೇರಿಸಿ ನಿಮ್ಮ ಮಡಿಲಲ್ಲಿ ಇಟ್ಕೊಳ್ಳಿ. 2 ಕೈಗಳನ್ನ ಮಡಿಲಲ್ಲಿ ಇಟ್ಕೊಂಡು ನಿಮ್ಮ ಬೆನ್ನು ನೇರವಾಗಿರ್ಬೇಕು, ಮತ್ತೆ ಕುತ್ತಿಗೆ ನೇರವಾಗಿರ್ಬೇಕು. ನಿಮ್ಮ ನೋಟ ಕೂಡ ನೇರವಾಗಿರ್ಬೇಕು. ಆದ್ರೆ ನೋಟ ಕಣ್ಣು ಮುಚ್ಚಿರ್ಬೇಕು. ಮುಂದೆ ನನ್ನ ಮಾತು ಕೇಳುವವರೆಗೂ ಯಾವುದೇ ರೀತಿಯಾದ ಅಡೆತಡೆಗಳಿಗೆ ಆಸ್ಪದ ಕೊಡದೆ ಕಣ್ ತೆರೀಬಾರ್ದು, ಮುದ್ರೆ ತೆಗಿಬಾರ್ದು. ಅದೇ ರೀತಿ ಮುಂದೆ ನಾವು 1 ಗಂಟೆಗಳ ಕಾಲ ಸಂಗೀತದೊಂದಿಗೆ ಆನಾಪಾನ ಸತಿ ಧ್ಯಾನನ ಪ್ರಾರಂಭ ಮಾಡೋಣ. ನಿಮ್ಮ ಆನಾಪಾನ ಸತಿ ಅಂದ್ರೆ ನಾವು ತಗೊಳ್ಳುವ ಗಾಳಿಯೇ ನಮ್ಮ ಆನಾಪಾನ ಸತಿ. ಯಾವ ರೀತಿ ಅಂದ್ರೆ, ನಾವು ಉಸಿರು ತಗೊಳ್ಳುವಾಗ ತಣ್ಣನೆ ಅನುಭವ ನಮಗಾಗುತ್ತೆ. ಉಸಿರು ಬಿಡುವಾಗ ನಮ್ಮ ಶ್ವಾಸಕೋಶಗಳಿಂದ ಉಸಿರು ಆಚೆ ಬರ್ಬೇಕಾದ್ರೆ ಬೆಚ್ಚನೆಯ ಅನುಭವ ಆಗುತ್ತೆ. ಈ ಅನುಭವವನ್ನ ನಮ್ಮ ಗಮನಕ್ಕೆ ಬಂದರೆ ಆವಾಗ ನಾವು ನಮ್ಮ ಶ್ವಾಸವನ್ನ ನಾವು ಗಮನಿಸ್ತಾ ಇದ್ದೀವಿ ಅಂತ ಅಲ್ಲಿಗೆ ಅರ್ಥ ಆಗುತ್ತೆ. ನೀವು ಸಂಪೂರ್ಣವಾಗಿ
ಯಾವುದೇ ಆಲೋಚನೆಗಳಿಲ್ಲದೆ ಆಲೋಚನಾ ರಹಿತವಾಗಿ ಧ್ಯಾನಸ್ಥರಾಗಿದ್ದೀರಾ ಅಂತ ನಮ್ಮ ಗಮನಕ್ಕೆ ಬರ್ತದೆ. ಮುಂದೆ ನಾವು ಅಂತರ್ಪ್ರಯಾಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ಕಣ್ಮುಚ್ಚಿ ಕೂತ್ಕೊಳ್ಳಿ. ಈಗ ನಾನು ನಿಮಗೆ ಸಂಗೀತವನ್ನು ಆಲಿಸಲು ಹೇಳಿದ್ದೀನಿ. ಸಂಗೀತ ಕೇವಲ ನಿಮ್ಮ ಒಂದು ಗಮನಕ್ಕೆ ಮಾತ್ರ, ಆದ್ರೆ ಅದೇ ಸಂಪೂರ್ಣವಾಗಿ ನೀವು ಗಮನಿಸಬೇಕು ಅಂತಲ್ಲ. ನೀವು ಗಮನಿಸಬೇಕಾಗಿರೋದು ನಿಮ್ಮ ಶ್ವಾಸನ, ನಿಮ್ಮ ಶ್ವಾಸದ ಶಬ್ದವನ್ನ ದಯವಿಟ್ಟು ತಿಳ್ಕೊಳ್ಳಿ. ಮೇಡಮ್, ಸಂಗೀತ ಪ್ರಾರಂಭ ಮಾಡಿ. ನಿಮ್ಮ ಶ್ವಾಸದ ಶಬ್ದವನ್ನ ಗಮನಿಸಬೇಕು. ಅದು ಬಿಟ್ಟು ಸಂಗೀತಕ್ಕೆ ಹೆಚ್ಚು ಆದ್ಯತೆ ಕೊಡಬಾರದು. ಕೇವಲ ಆನಾಪಾನ ಸತಿ ಧ್ಯಾನ ಕಂಟಿನ್ಯೂ ಆಗಬೇಕು. ಇದು ಬುದ್ಧರು ನಮಗೆ ನೀಡಿರುವಂತ ಒಂದು ವರ, ಪತ್ರಿಜಿನಿ ಹೇಳಿರುವಂತ ಒಂದು ವಾಕ್ಯ. ಇದನ್ನು ನಾವು ಕಾರ್ಯಗತ ಮಾಡಿ ಉನ್ನತ ಸ್ಥಾನಕ್ಕೆ ಹೋಗಿ ಧ್ಯಾನಿಗಳಾಗೋಣ ಮತ್ತು ನಾವೆಲ್ಲರೂ ಒಳ್ಳೆಯ ಮಾಸ್ಟರ್ಸ್ ಆಗೋಣ. ಬಂಧುಗಳೇ, ಇದನ್ನ ಕಂಟಿನ್ಯೂ ಮಾಡಿ. ಮಧ್ಯದಲ್ಲಿ ಯಾವುದೇ ಅಡೆತಡೆಗೆ ಆಸ್ಪದ ಕೊಡಬೇಡಿ. ಯೋಚನೆ ಬೇಡ. ಯೋಚನೆ ಬಂದ್ರೆ ಅದಷ್ಟಕ್ಕೆ ಬಿಡಿ, ನಿಧಾನವಾಗಿ ಅದೇ ನಮ್ಮಿಂದ ದೂರ ಹೋಗುತ್ತೆ. ಆದ್ರೆ ನಮ್ಮ ಗಮನ ಶ್ವಾಸದ ಕಡೆಯೇ ನಮ್ಮ ಗಮನ. ಸಂಗೀತವನ್ನು ಆಲಿಸುತ್ತಾ ಕನ್ನಡಕ ಹಾಕಬೇಡಿ. ನೀರು ಕುಡಿದಿದ್ರ ಇವಾಗ ಕಣ್ಣು ಮುಚ್ಚಿ ಧ್ಯಾನ ಪ್ರಾರಂಭ ಮಾಡಿ. ಕಣ್ಣು ತೆಗಿಬಾರದು, ಕಣ್ಣು ಮುಚ್ಚಬೇಕು. ಅದಕ್ಕೆ ಕನ್ನಡಕದ ಅವಶ್ಯಕತೆ ಇಲ್ಲ. ಕಣ್ಣು ಮುಚ್ಚಿ ಧ್ಯಾನವನ್ನು ಪ್ರಾರಂಭ ಮಾಡಿ. ಮುದ್ರೆಯಲ್ಲಿ ಕುತ್ಕೊಳ್ಳಿ, ಮುದ್ರೆ ಬಿಟ್ಟು ಕದಲಬೇಡಿ. ಮುದ್ರೆಯಲ್ಲಿ ಕುತ್ಕೊಳ್ಳಿ, ಮುದ್ರೆ ಬಿಟ್ಟು ಕದಲಬೇಡಿ. ಸಂಗೀತ ಪ್ರಾರಂಭವಾಗಲಿ.
ಮಿತ್ರರೇ, ಈ 10 ನಿಮಿಷಗಳ ಕಾಲ ನಿಮಗೆ ಸಂಗೀತವಿಲ್ಲದ ಧ್ಯಾನ, ಶೂನ್ಯ ಧ್ಯಾನ. ತಾವು ಯಾವುದೇ ರೀತಿಯಾಗಿ ಇತರ ಕಡೆ ಗಮನ ಕೊಡದೆ ಕೇವಲ ನಿಮ್ಮ ಶ್ವಾಸದ ಕಡೆ ಗಮನವನ್ನು ಹರಿಸುತ್ತಾ ನಿಮ್ಮ ಧ್ಯಾನವನ್ನು ಮುಂದುವರಿಸಿ. ಈಗ ನಿಮಗೆ ಯಾವುದೇ ರೀತಿಯಾದ ಸಂಗೀತ ಬರುವುದಿಲ್ಲ, ಕೇವಲ ಶೂನ್ಯ ಧ್ಯಾನ, ಆನಾಪಾನಾಸತಿ ಧ್ಯಾನ, ಶೂನ್ಯ ಧ್ಯಾನ ಮುಂದುವರಿಸುತ್ತಾ ಇರಿ. ಯಾರೂ ಕಣ್ಣು ತೆರೆಯಬೇಡಿ, ಪ್ರಸ್ತುತಿಗೆ ಬರಬೇಡಿ. ಈ 10 ನಿಮಿಷಗಳ ಕಾಲ ದೀರ್ಘವಾದ ಧ್ಯಾನಕ್ಕೆ ಶರಣಾಗಿ. ದೀರ್ಘವಾದ ಧ್ಯಾನ, ಯಾವುದೇ ರೀತಿಯಾದ ನಿಬಂಧನೆಗಳಿಲ್ಲ, ಯಾವುದೇ ರೀತಿಯಾದ ಜಪವಿಲ್ಲ, ತಪವಿಲ್ಲ, ನಾಮಸ್ಮರಣೆ ಇಲ್ಲ. ಕೇವಲ ಶ್ವಾಸದ ಕಡೆ ನಿಮ್ಮ ಗಮನ, ಕೇವಲ ಶ್ವಾಸದ ಕಡೆ ನಿಮ್ಮ ಗಮನ.
ಮಿತ್ರರೇ, ಇನ್ನು 5 ನಿಮಿಷದ ಕಾಲಾವಕಾಶವಿದೆ ಈ ಧ್ಯಾನವನ್ನು ಮುಂದುವರಿಸಲು. ಯಾವುದೇ ರೀತಿಯಾದ ಆಲೋಚನೆಗಳಿಗೆ ಆಸ್ಪದ ಕೊಡದೆ ತಾವು ಶೂನ್ಯ ಧ್ಯಾನದಲ್ಲಿ ಮುಂದುವರಿಯುತ್ತಾ ಇದೆ. ಇನ್ನು ತಮಗೆ 3 ನಿಮಿಷಗಳ ಕಾಲಾವಕಾಶವಿರುತ್ತದೆ ಮಾಸ್ಟರ್. ಮಾಸ್ಟರ್ಸ್, ಇನ್ನು 1 ನಿಮಿಷದ ಕಾಲಾವಕಾಶ ಇರುತ್ತದೆ. ದಯವಿಟ್ಟು ಯಾರು ಕಣ್ಣು ಬಿಡಬೇಡಿ. ಇನ್ನೂ 1 ನಿಮಿಷದ ಕಾಲಾವಕಾಶವಿದೆ. ಮುದ್ರೆಯನ್ನು ಬಿಡಬೇಡಿ. ಧ್ಯಾನದಲ್ಲೇ ನಿರತರಾಗಿರಿ. ಇನ್ನು 30 ಸೆಕೆಂಡ್ಗಳ ಕಾಲಾವಕಾಶವಿದೆ ಮಿತ್ರರೇ. ಇನ್ನು ಕೇವಲ 30 ಸೆಕೆಂಡ್ಗಳು ಕಾಲಾವಕಾಶವಿರುತ್ತದೆ. ಇನ್ನು 10 ಸೆಕೆಂಡ್ಗಳು. ಇನ್ನು 5 ಸೆಕೆಂಡ್ಗಳ ಕಾಲಾವಕಾಶ ದೊರೆಯುತ್ತದೆ. 5, 4, 3, 2, 1. ಈಗ ತಾವು ನಿಧಾನವಾಗಿ
ಮುದ್ರೆಯನ್ನು ಬಿಡಿಸಿ ನಿಮ್ಮ ಕೈಗಳನ್ನು ಕಣ್ಣುಗಳ ಹತ್ರ ತನ್ನಿ. ಕಣ್ಣುಗಳ ಹತ್ರ ತಂದು ನಿಮ್ಮ ಕಣ್ಣಿನ ಮೇಲೆ ನಿಮ್ಮ ಹಸ್ತಗಳನ್ನು ಇಡಿ. ಅದೇ ರೀತಿ ಒಂದು 5 ಸೆಕೆಂಡ್ಗಳ ಕಾಲ ಅಲ್ಲೇ ಇರಲಿ. ಆ ಶಾಖ ಕಣ್ಣುಗಳಿಗೆ ತಗುಲುತ್ತದೆ. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳಿಂದ ಕೈಗಳನ್ನು ತೆಗೆಯುತ್ತಾ ನಿಮ್ಮ ಹಸ್ತಗಳನ್ನು ಸ್ವಲ್ಪ ಗಮನವಿಟ್ಟು ಗಮನಿಸಿ. ನಿಮ್ಮ ಹಸ್ತರೇಖೆಗಳನ್ನು ಗಮನಿಸುತ್ತಾ ಮತ್ತೊಮ್ಮೆ ನಿಮ್ಮ ಕೈಗಳನ್ನು ಉಜ್ಜಿಕೊಂಡು ಆ ಕೈಯಿನ ಶಾಖವನ್ನು ನಿಮ್ಮ ಕಣ್ಣುಗಳಿಗೆ ಮತ್ತೆ ತಲೆ ಭಾಗ, ಕಿವಿ, ಕರ್ಣಗಳಿಗೆ ಮತ್ತು ನಿಮ್ಮ ದೇಹಕ್ಕೆ ಸ್ಪರ್ಶ ಮಾಡಿ ಎಲ್ಲರೂ ಈ 1 ಗಂಟೆ ಕಾಲ ನಮ್ಮ ದೇಹ ಧ್ಯಾನಕ್ಕೆ ಸಹಕರಿಸಿದ್ದಕ್ಕಾಗಿ ಹಾಗೂ ಮಹಾವತಾರ್ ಫೌಂಡೇಶನ್ ನೀಡಿದ ಸಂಗೀತಕ್ಕಾಗಿ ಅವರ ಸೇವೆಗಾಗಿ ನಾವು ಕೃತಜ್ಞರಾಗಿ ನಮಸ್ಕಾರ ಸಲ್ಲಿಸೋಣ. ಎಲ್ಲರೂ ವಿನಯದಿಂದ ನಮಸ್ಕರಿಸೋಣ. ಮಿತ್ರರೇ, ಈ ಒಂದು ಧ್ಯಾನ ಯಾವ ರೀತಿ ನಿಮಗೆ ಹೊಸ ರೀತಿಯ ಅನುಭವ ತಂದು ಕೊಡ್ತು, ಇಲ್ಲ ಹಳೆಯ ಅನುಭವನೇ ಮತ್ತೆ ರಿಪೀಟ್ ಆಯ್ತಾ ಅನ್ನೋದ್ರ ಬಗ್ಗೆ ತಿಳಿಸಿ. ಈಗ ನೀವು ಆ ಧ್ಯಾನಕ್ಕೆ ಮುಂಚೆ ನೀರಿಟ್ಕೊಂಡಿದ್ರಲ್ಲ, ಆ ಧ್ಯಾನದ ನೀರನ್ನ ಒಂದು ಸ್ವಲ್ಪ ಕುಡಿಯಿರಿ. ಅದು ಚೈತನ್ಯವಾದಂತಹ ನೀರಾಗಿರುತ್ತದೆ. ಕುಡಿಯಿರಿ. ಕುಡಿದು ಬಿಟ್ಟು ಈಗ ತಾವು ಅದರ ಬಗ್ಗೆ, ಇವತ್ತಿನ ಅನುಭವದ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ವಿವರಿಸಿ. ನಾನು ಒಬ್ಬರು ನೋಡಿದ್ರೆ ಕಣ್ಣಿಗೆ ಒಂದು ಪಟ್ಟಿ ಕಟ್ಕೊಂಡಿದ್ರು. ತುಂಬಾ ಒಳ್ಳೆ ಅನುಭವ. ಯಾಕಂದ್ರೆ ನಾವು ಬೇರೆ ಕಡೆ ಗಮನ ಹರಿಸೋದೇ ಬೇಡ, ಆ ಕಣ್ಣಿಗೆ ಪಟ್ಟಿ ಇರೋದ್ರಿಂದ ನಾವು ಕಣ್ಣು ಬಿಡೋಂಗೂ ಇಲ್ಲ. ತುಂಬಾ ಚೆನ್ನಾಗಿತ್ತು. ಇದು ನನಗೆ ಒಳ್ಳೇದು ಅನಿಸ್ತು. ಅಲ್ವಾ ಮೇಡಮ್ ಅವರೇ? ಆ ಕಣ್ಣಿಗೆ ಪಟ್ಟಿ ಕಟ್ಟಿದ್ರಿಂದ ತುಂಬಾ ಚೆನ್ನಾಗಿತ್ತು. ಮಾಡಿ ಕೈ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ. ಹೇಳಿದ್ದೀನಿ ಹ್ಯಾಂಡ್ ರೈಸ್ ಯಾವ ರೀತಿ ಮಾಡ್ಬೇಕು ಅಂತ. ನಿಮ್ಮ ರಿಯಾಕ್ಷನ್ ಅಂತ ಇರ್ತದೆ, ಅದನ್ನ ಪ್ರೆಸ್ ಮಾಡಿದ್ರೆ ಯೆಲ್ಲೋ ಕಲರ್ ಬರ್ತದೆ. ಅದನ್ನ ಬಟನ್ ಪ್ರೆಸ್ ಮಾಡಿದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿದೀರಾ ಅಂತ ಅರ್ಥ ಆಗುತ್ತೆ. ಇಲ್ಲಿ ನೀವು ಪ್ರೆಸ್ ಮಾಡಿದ ತಕ್ಷಣ ರಿಯಾಕ್ಷನ್ ಅಂದ್ರೆ ಚಾಟಿಂಗ್ ಪಕ್ಕದಲ್ಲಿ ಒಂದು ಸಿಂಬಲ್ ಇರ್ತದೆ, ಪ್ರೆಸ್ ಮಾಡಿ ಮೇಲ್ಗಡೆ ಯೆಲ್ಲೋ ಕಲರ್ ಹ್ಯಾಂಡ್ ರೈಸ್ ತರ ಬರ್ತದೆ. ಅದನ್ನ ಟಚ್ ಮಾಡಿದ್ರೆ ನೀವು ಮಾತಾಡೋದಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ ಅಂತ ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ಸುಭದ್ರಾ ಮೇಡಮ್ ಅವ್ರಿಗೆ ಕೊಟ್ಟಿದ್ದೀನಿ, ಮಾತಾಡಿ ಸುಭದ್ರಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇವತ್ತು ದಿನಾಗ್ಲೂಗಿಂತ ತುಂಬಾ ಚೆನ್ನಾಗಾಯ್ತು. ಮತ್ತೆ ಶ್ವಾಸದ ಮೇಲೆ ಗಮನ ಹರಿಸೋಂಗಾಯ್ತು. ಮತ್ತೆ ಎದೆ ಭಾಗದಿಂದ ನನಗೆ ಒಂಥರ ಬಗ್ಗೋಂಗ ಆಗ್ತಿತ್ತು ತುಂಬಾ ಸಲ. ಸಹಜವಾಗಿ ಆಗುತ್ತೆ, ನಿಧಾನವಾಗಿ ಹೋಗುತ್ತೆ. ಯಾಕಂದ್ರೆ ಪ್ರಾರಂಭದ ತಕ್ಷಣ ಎದ್ದು ಮಗು ನಡೆಯಲ್ಲ. ಬೇಕಾದ್ರೆ ಎಷ್ಟು ಸಮಯ ತಗೊಳುತ್ತಲ್ಲಮ್ಮ, ನಿಮಗ್ ಗೊತ್ತಿದೆ ಅದು ನಮಗಿಂತ. ಆ ಮಗು ನಡಿಬೇಕಾದ್ರೆ ನಾವ್ ಎಷ್ಟು ಕಷ್ಟ ಪಡ್ಬೇಕು, ಎಷ್ಟು ದಿನ. ಅದಕ್ಕೋಸ್ಕರ ಇದು ನಾವು ಮಕ್ಕಳು ನಿಧಾನವಾಗಿ ಎದ್ದು ಕೂತ್ಕೊಂಡು ಆಮೇಲೆ ನಿಂತ್ಕೊಂಡು ನಡೆಯೋಣ. ತಕ್ಷಣ ನಮ್ಗೆ ಆ ಧ್ಯಾನಕ್ಕೆ ಹೋಗೋದಕ್ಕೆ ತುಂಬಾ ಕಷ್ಟ ಇರ್ತದೆ. ಸಂಪೂರ್ಣ ನಮ್ಮ ದೇಹನ ಆ ಒಂದು ಬಿಂದು ಕಡೆ ಕಳಿಸ್ಬೇಕಾದ್ರೆ ಅಷ್ಟು ಸರಿಸಲ್ಲ. ಯಾಕಂದ್ರೆ ಒಳ್ಳೆ ಟಿವಿಗಳು ಒಳ್ಳೆ ಪ್ರೋಗ್ರಾಮ್ಸ್ ಎಲ್ಲ ನೋಡ್ಕೊಂಡು ಹಾರಾಡ್ತಾ ಇದ್ದಂತ ದೇಹನ ಒಂದು ಕಡೆ ಕುಂಡ್ರಸಿ ಕೇವಲ ಒಂದು ಬಿಂದು ಕಡೆ ಗಮನ ಹರಿಸ್ಬೇಕಾದ್ರೆ ಸ್ವಲ್ಪ ಸಮಯ ತಗೊಳುತ್ತೆ. ಆದ್ರೆ ಪ್ರಯತ್ನ ನಿಮ್ಮದು, ಫಲಿತ ನಮ್ಮ ಆತ್ಮದ್ದು. ಮತ್ತೆ ಇನ್ನೊಬ್ರು. ಎಸ್ ಸರ್, ನಮಸ್ತೆ. ನಮಸ್ತೆ ಅಮ್ಮ. ಇವತ್ತಿನ ಧ್ಯಾನ ಅಂತೂ ತುಂಬಾನೇ ಚೆನ್ನಾಗಿತ್ತು ಸರ್. ಒಂದ್ 5 ನಿಮಿಷ ಮೌನ ಧ್ಯಾನ ಮಾಡಿದೆ, ಇನ್ನು 5 ನಿಮಿಷ ಬೇಗನೆ ಎದ್ಬಿಟ್ಟೆ ನಾನು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು ಸರ್. ಇನ್ನು ಬಟ್ಟೆ ಕಟ್ಟಕ್ಕಿಂತ ಹೈ ಪಿರಮಿಡ್ಗಳು ಬರ್ತವೆ ಸರ್ ಕಣ್ಣಿಗೆ. ಹೈ ಪಿರಮಿಡ್ ಸಹ ಯೂಸ್ ಮಾಡಿದ್ರು ತುಂಬಾ ಒಳ್ಳೇದು ಸರ್ ಅದು. ಇವತ್ತು ನಮ್ಮ ಅತ್ತೆಯವ್ರು ಯೂಸ್ ಮಾಡಿ ನೋಡ್ರಿ, ಹೈ ಪಿರಮಿಡ್ ಕಣ್ಣಿಗೆ ಕಟ್ಕೊಂಡು ಕೂತಿದ್ರು. ನೋಡ್ದೆ ಮೇಡಮ್, ಗೀತಾ ಮೇಡಮ್ ಹೈ ಪಿರಮಿಡ್ಸ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಅದೇ ಯಾಕೆಂದ್ರೆ ನಮ್ಮ ಗಮನ ಒಂದೇ ಕಡೆ ಕೇಂದ್ರೀಕೃತವಾಗಿರುತ್ತೆ. ಈ ಕುದುರೆಗಳಿಗೆ ನಾವು ಪಟ್ಟಿ ಕಟ್ಟಿರ್ತೀವಿ. ಯಾಕೆ ಕಟ್ತೀರಿ ಹೇಳಿ?
ಅದರ ನೋಟ ಬೇರೆ ಕಡೆ ಹೋಗ್ದಿರಾ ಕೇವಲ ದಾರಿ ಕಡೆನೆ ಇರ್ಲಿ ಅಂತ. ಅದೇ ರೀತಿ ಚಂಚಲ ಮನಸ್ಸಾಗಿರೋ ನಮ್ದು ಸಡನ್ ಆಗಿ ಯಾಕಡೆ ಸೌಂಡ್ ಬಂದಷ್ಟು ಕಣ್ಣುಗಳು ಆ ಕಡೆ ಹೋಗುತ್ತೆ, ಮನಸ್ಸು ಎಚ್ಚರಗೊಳ್ಳುತ್ತೆ. ತೋರಿಸ್ತಿದಾರೆ ಅದಾಗ್ಬಾರ್ದು. ನೋಡ್ರಿ. ಅದಾಗ್ಬಾರ್ದು ಅಂದ್ರೆ ಇದೊಂದು ಪಟ್ಟಿ ಕಟ್ಟೋದು ಒಳ್ಳೇದು. ಚೆನ್ನಾಗಿದೆ ಮೇಡಮ್. ನೋಡಿ, ಎಲ್ಲಾರು ಒಂದ್ಸರಿ ಗಮನಿಸಿ, ಈ ಪಿರಮಿಡ್ ಕ್ಯಾಪು ಕಣ್ಣುಗಳಿಗೆ ಇದನ್ನ ನಾವು ತಗೊಂಡು ಮಹಾವತಾರ್ ಫೌಂಡೇಶನ್ ನಿಮ್ಗೆ ಇದು ಸಿಗುತ್ತೆ, ಲಭ್ಯ ಇದೆ, ತರಿಸ್ಕೊಳ್ಳಿ. ತರಿಸ್ಕೊಂಡ್ರೆ ಯಾಕಂದ್ರೆ ಚಂಚಲ ಆಗ್ದಿರಾ ಒಂದು ಕಡೆ ಇರ್ತದೆ ಅಂತ ಒಂದು ಮನಸ್ಥಿತಿ. ಮೇಡಮ್, ಭಾರತಿ ಮಾಡೋರೆ ಚೆನ್ನಾಗಿದೆ. ನಮ್ ಗೀತಾ ಮೇಡಮ್ ಅದು ಕಲರ್ ಒಂದು ಬ್ಲೂ ಕಲರ್ ಇದೆ, ನಿಮ್ದು ವೈಟ್ ಕಲರ್ ಇದೆ, ಚೆನ್ನಾಗಿದೆ ಮೇಡಮ್. ಈ ತರ ಕ್ಯಾಪ್ಸ್ ತಂದು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಚಂಚಲ ಆಗ್ದಿರಾ ಇರ್ತದೆ, ಒಂದೇ ಕಡೆ ಕೇಂದ್ರೀಕೃತವಾಗಿರ್ತದೆ ನಮ್ಮ ಮನಸ್ಸು ಅಲ್ವಾ. ಥ್ಯಾಂಕ್ ಯು ಮೇಡಮ್. ಇನ್ನೊಬ್ರು ಯಾರನ್ನ ಮಾತಾಡಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಇವತ್ತು ಮಧ್ಯಾಹ್ನ ಸಮಗ್ರ ಜೀವನ ಶೈಲಿ ಅಂತ ಹೇಳಿ ಮಾಸ್ಟರ್, ಮಧ್ಯಾಹ್ನ 3 ಗಂಟೆಯಿಂದ 3:30 ತನಕ ಧ್ಯಾನ ಇರುತ್ತೆ. 3:30ಯಿಂದ 4 ಗಂಟೆ 20 ನಿಮಿಷ ತನಕ 2 ಮಾಸ್ಟರ್ಸ್ ಕಡೆಯಿಂದ ಜ್ಞಾನ ಹಂಚಿಕೆ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಎಲ್ಲರೂ ಸೇರೋಣ ಅಲ್ಲಿ. ನಮ್ಮ ವೆಂಕಟರಮಣ ಸರ್ ಸಹ ಕ್ಲಾಸ್ ಕೊಡ್ಲಿಕ್ಕೆ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ ಮಧ್ಯಾಹ್ನ ಕಾರ್ಯಕ್ರಮಕ್ಕೆ. 7 ಚಕ್ರಗಳು ಮತ್ತೆ 7 ಚಕ್ರಕ್ಕೆ ಸಂಬಂಧಪಟ್ಟಂತ ಒಂದು ಮುದ್ರೆಗಳನ್ನ ಪರಿಚಯ ಮಾಡ್ಕೊಡ್ತಾರೆ. ಹಾಗಾಗಿ ಎಲ್ಲರೂ ಸೇರೋಣ ಮಾಸ್ಟರ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಭಾರತಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ವೆಂಕಟರಮಣ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ತ್ರಿವೇಣಿ ಮೇಡಮ್ಗೆ ಅನ್ಮ್ಯೂಟ್ ಮಾಡಿದ್ದೀನಿ. ತ್ರಿವೇಣಿ ಮೇಡಮ್ ಮಾತಾಡಿ. ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ ಅಮ್ಮ. ನಾನು ಇವತ್ತೇ ಫಸ್ಟ್ ಟೈಮ್ ಈ 11:30 ಕ್ಲಾಸ್ಗೆ ಅಟೆಂಡ್ ಆಗಿರೋದು. ಧ್ಯಾನ ನಾನು ಮಧ್ಯಾಹ್ನದ ಹೊತ್ತು ಮಾಡೋದಕ್ಕೆ ನಂಗೆ ಟೈಮೇ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಇವತ್ತು ಏನೋ ನನ್ಗೆ ಗೊತ್ತಿಲ್ಲ, ಟೈಮ್ ಸಿಕ್ಬಿಡ್ತು, ಸ್ಟಾರ್ಟ್ ಮಾಡಿದೀನಿ ಇವತ್ತಿಂದ. ನಾಳೆಯಿಂದನೂ ಹಂಗೆ ಜಾಯಿನ್ ಆಗ್ತೀನಿ ಅಂತ ಅನ್ಕೊಂಡಿದೀನಿ. ತುಂಬಾ ಖುಷಿ ಆಯ್ತು. ಧ್ಯಾನ ಚೆನ್ನಾಗಿತ್ತು ಸರ್. ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಹೇಳ್ಕೊಡ್ತೀರಾ ಸರ್ ನೀವು ಧ್ಯಾನದ ಬಗ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇವತ್ತು ಮನ್ಸು ಮಾಡಿದೀರಾ, ಇದು ನಿಜವಾಗ್ಲೂ ಕಂಟಿನ್ಯೂ ಆಗುತ್ತೆ. ಯೋಚನೆನೇ ಮಾಡಬೇಡಿ, ಪತ್ರಿಜಿಯವರು ದಾರಿ ತೋರಿಸ್ತಾರೆ. ಇವತ್ತಿಂದ ನೀವು ಸಂಪೂರ್ಣವಾಗಿ ಈ 21 ದಿನ ಕಾರ್ಯಕ್ರಮದಲ್ಲೇ ನಾನು ಭಾಗವಹಿಸ್ತೀನಿ ಅಂತ ನಿರ್ಧಾರ ಮಾಡ್ಕೊಳ್ಳಿ. ಆ ನಿರ್ಧಾರ ಗಟ್ಟಿ ಆಗುತ್ತೆ, ಆ ಸಮಯ ಸಿಗುತ್ತೆ. ನೀವು ತಪ್ಪದೀರಾ ಈ ಸಮಯನ ಇನ್ನು ಮುಂದೆ ಅಟೆಂಡ್ ಮಾಡ್ತೀರಾ ಅನ್ನೋ ನಂಬಿಕೆ ನಮ್ಗಿದೆ. ಥ್ಯಾಂಕ್ ಯು ಮಾ. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಬನ್ನಿ, ನಮ್ಮ ಇದಕ್ಕೆ ಸೇರ್ಕೊಂಡಿದ್ದೀರಾ, ಬನ್ನಿ ಮೇಡಮ್. ಇನ್ ಮುಂದೆ ಮತ್ತೆ ಕಂಟಿನ್ಯೂ ಮಾಡಿ ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ ಶಿವರತ್ನಮ್ಮ ಮೇಡಮ್. ನಮಸ್ತೆ ಸರ್. ಅದೇ ನೀವ್ ಹೇಳ್ದಾಗೆ ಒಂದೊಂದೇ ಸ್ಟೆಪ್ ಹತ್ತಾ ಇದೆ ಸರ್ ನಮ್ಮ ಒಂದು ಲೈಫ್. ಇದು ಒಂದು ದಿನಕ್ಕೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಖುಷಿ ಕೊಡ್ತಾ ಇದೆ. ಡಿಸ್ಟರ್ಬ್ ಆಗ್ದಂಗ್ ಧ್ಯಾನ ಮಾಡ್ತಾ ಇದೀವಿ. ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಸ್ವಲ್ಪ ಡಿಸ್ಟರ್ಬ್ ಆಯ್ತು, ಆದ್ರೆ ಮತ್ತೆ ಅದನ್ನ ಸರಿ ಮಾಡ್ಕೊಂಡು ಹಂಗೆ ಕಂಟಿನ್ಯೂ ಮಾಡಿದ್ರಿ. ಸರ್, ತುಂಬಾ ಡಿಸ್ಟರ್ಬ್ ಆಗ್ತಾ ಇರತ್ತೆ ನನ್ಗೆ. ಹಂಗಾಗಿ ಪರವಾಗಿಲ್ಲ. ಅಂದ್ರೆ ಮುಂಚೆ ಅರ್ಧ ಗಂಟೆಗಿನ್ನ ನಾ ಜಾಸ್ತಿ ಧ್ಯಾನ ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಎದ್ಬಿಡ್ತಾ ಇದ್ದೆ, ಮಧ್ಯದಲ್ಲೇ ಎದ್ಬಿಡ್ತಾ ಇದ್ದೆ. ಡಿಸ್ಟರ್ಬ್ ಇವಾಗ ಆದ್ರೂನು 1 hour ಕೂತ ಜಾಗದಲ್ಲೇ ಏನೇ ಆದ್ರೂ ಎದ್ದೇಳಲ್ಲ. ಅಲ್ಲಿವರೆಗೂ ಬಂದಿದೆ, ಅಲ್ಲಿವರೆಗೂ ಸ್ಟೆಪ್ ಹತ್ತಿದೀನಿ. ನೋಡೋಣ, ಒಂದು ಪತ್ರಿಜಿ ಅವ್ರದ್ದು ಒಂದು ಇದು ನನ್ಗೆ ಯಾವ ರೀತಿ ಲಭ್ಯ ಆಗತ್ತೆ ಅಂತ ಕೇಳ್ಕೊಂತ ಇದ್ದೀನಿ. ಪ್ರಯತ್ನ, ನೀವ್ ಹೇಳದ್ರಲ್ಲ, ಪ್ರಯತ್ನ ಮಾಡೋದ್ ನಮ್ದು, ಮಿಕ್ಕಿದ್ದು ಭಗವಂತಂದು ಅಂತ. ಆತರ ಮಾಡ್ತಾ ಇದೀನಿ ಸರ್. ಕಂಟಿನ್ಯೂಸ್ ಆಗಿ ನಿಮ್ಗೆ ಒಳ್ಳೆ ಅಭಿಪ್ರಾಯ ನಿಮ್ದು. ಕಂಟಿನ್ಯೂಸ್ ಆಗಿ ಮಾಡಿ. ನಿಮ್ಗೆ 1 ಗಂಟೆ ತುಂಬಾ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೊಂದು ಕೇಳ್ಬಿಡಿ ಸರ್. ಅವ್ರ ಮಾತು ನಿಮಗೆ ಹೇಳ್ಬೇಕು ಅಂತಿದ್ರು, ಹೇಳ್ಬಿಡಿ. ಹೇಳಿ. ಇಲ್ಲ ಸರ್, ನಾನು ಮನೆಯಲ್ಲಿ ಒಬ್ಳೇ ಇರ್ತಾ ಇದ್ದೆ. ಕೆಲ್ಸ ಆಗ್ತಿರ್ಲಿಲ್ಲ, ತುಂಬಾ ಲೇಜಿನೆಸ್, ಕೆಲ್ಸ ಮಾಡಕ್ ಆಗ್ತಾ ಇರ್ಲಿಲ್ಲ ನನ್ಗೆ. ಮತ್ತೆ ಈ ಒಂಥರ ತಲೆನೋವು ಬರ್ತಾ ಇತ್ತು. 60 ವರ್ಷ ಇಷ್ಟೇ ನಂದು ಜೀವನ, ಹೀಗೆ ಇರುತ್ತೆ ಅನ್ನೋ ಒಂದು ಸ್ಟೇಜ್ ಬಂದ್ಬಿಟ್ಟಿದೆ ನಾನು. ಈಗ ಈ ಧ್ಯಾನಕ್ಕೆ ನನ್ಗೊಂದ್ 3 ತಿಂಗಳಾಯ್ತು. ಗೀತಾ ಮೇಡಮ್ಗೆ ನನ್ ಯಾವ ತರ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ. ಅವ್ರು ಫೋನ್ ಮಾಡಿ, ಸಪ್ರೇಟ್ ಆಗಿ ಫೋನ್ ಮಾಡಿ, ಇಲ್ಲ ನಿಮ್ ಕೈಲಿ ಆಗತ್ತೆ, ಕುತ್ಕೊಳ್ಳಿ ಅಂತೆಲ್ಲ ಹೇಳಿ ನನ್ನನ್ನ ಈ ವೇದಿಕೆನಲ್ಲಿ ಗಟ್ಟಿಯಾಗಿ ಕೂರ್ಸಿದ್ರು. ಅವ್ರಿಗೆ ನಿಜವಾಗ್ಲೂ ನಾನು ತುಂಬಾ ಋಣಿಯಾಗಿರ್ಬೇಕು.
ಹಂಗಾಗಿ ಕೂತ್ಕೊಳ್ತಾ ನನ್ಗೆ ಲೇಜಿನೆಸ್ ಹೋಯ್ತು, ಒಂದು ಮೈ ಭಾರ ಅನ್ನೋದು ಹೋಯ್ತು. ಮನೆ ಕೆಲ್ಸ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ನೀವ್ ಹೇಳಿದ್ರಿ ಕೆಲ್ಸ ಎಲ್ಲಾ ಮುಗಿಸ್ಬಿಟ್ಟು ಕೂತ್ಕೊಂಡ್ಬಿಡಿ ಅಂತ. ಇವಾಗ ಎಷ್ಟ್ ಚೆನ್ನಾಗ್ ಕೆಲ್ಸ ಎಲ್ಲಾ ಮುಗಿಸ್ಬಿಟ್ಟು ನೀಟಾಗಿ ಸರ್ ನಾನ್ ರೆಡಿ ಆಗ್ತಿರ್ಲಿಲ್ಲ ಸರ್. 3 ಗಂಟೆಗೆ ಸ್ನಾನ ಮಾಡ್ತಾ ಇದ್ದೆ. ಏನೋ ಒಂದು ಗಲೀಜ್ ಆಗ್ತಿರ್ಲಿಲ್ಲ ನನ್ ಬಾಡಿ. ಯಾಕೆ ಅಂದ್ರೆ ನಾನಲ್ಲ, ನನ್ ಬಾಡಿ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ನನ್ಗೆ. ನನ್ ಮೈಂಡ್ ಒಂದು ಫಿಕ್ಸ್ ಆಯ್ತು ಸರ್ ಇವಾಗ ನನ್ಗೆ. ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅನ್ನೋದು ನಿಜವಾಗ್ಲೂ ಬಂತು. ಕೋಪ ಅನ್ನೋ ಸ್ವಲ್ಪ ಕಮ್ಮಿ ಆಗಿದೆ ನನ್ಗೆ ಇವಾಗ. ಒಂಟಿತನ ಕಾಡ್ತಿತ್ತು ಮೇಯ್ನ್ ಆಗಿ ನನ್ಗೆ. ಇವಾಗ ಏನೋ ಒಂಥರ ನನ್ಗೇನೋ ಸಿಕ್ದಂಗ್ ಆಗ್ತಾ ಇದೆ. ಬೆಳಗ್ಗೆಲ್ಲಿ ಆಗಲ್ಲ ನನ್ಗೆ ಕುತ್ಕೊಳ್ಳೋದಿಕ್ಕೆ. ಈಗ 11:30 12:30ವರೆಗೂ ನನ್ಗೆ ಒಂದು ಗ್ರೂಪ್ ಅಲ್ಲಿ ಇರ್ತೀನಿ. 3 ಇಂದ 4:15ವರೆಗೂ ಗ್ರೂಪ್ ಅಲ್ಲಿ ಇರ್ತೀನಿ. ನಾನ್ ಅಂಗಡಿಯಿಂದ ಬರೋದು 9 ಗಂಟೆ ಆಗ್ಬಿಡುತ್ತೆ. ಅಂಗಡಿ ಇದೆ ನಮ್ದು. 9:30 ಬಂದ್ ಜಾಯ್ನ್ ಆಗ್ತೀನಿ. ನನ್ನ ಸಣ್ಣ ಗೌಡ್ರು ಮಾತಾಡಿದ್ರು, ಇದ್ರ ಪಿರಿಮಿಡ್ ಬಗ್ಗೆ ಹೇಳ್ಕೊಟ್ರು. ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಅದ್ರಲ್ಲಿ ಜಾಯ್ನ್ ಆಗ್ತಾ ಇದ್ದೀನಿ. ಏನೋ ಒಂದ್ ಖುಷಿ ಸಿಗ್ತಾ ಇದೆ. ಒಂದ್ ಹೊಸ ಲೈಫ್ ತರ ನನ್ಗೆ ಅನ್ನಿಸ್ತಾ ಇದೆ ಸರ್ ಇವಾಗ. ಒಂಟಿತನ ಅನ್ನೋದು ಹೋಗಿದೆ. ಥ್ಯಾಂಕ್ ಯು ಮೇಡಮ್ ಅವರು ಈ ಒಂದು ಒಂಟಿತನ ಗೆದ್ದಿರೋದಕ್ಕೆ ಎಲ್ಲಾರು ಸೇರಿ ಒಂದು ಕ್ಲಾಪ್ ಕೊಡಿರಿ. ಎಲ್ಲಾರು ಕ್ಲಾಪ್ ಕೊಡಿರಿ ಅವ್ರಿಗೆ. ಇನ್ನ ಒಳ್ಳೆ ರೀತಿ ಆಗ್ಲಿ. ಎಲ್ಲಾ ಮೊದಲಿಗೆ ಅವ್ರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಕೂತ್ಕೊಳ್ಳಿ. ಮತ್ತೆ ಅವರೇ 1-2 ಕ್ಲಾಸ್ ತಗೋಗುವಂತ ಮಟ್ಟಕ್ಕೆ ಬರ್ಬೇಕು ಅವರು. ಮೇಡಮ್ ನೀವು ಒಂದು ಕ್ಲಾಸ್ ತಗೋಬೇಕು. ನಾವು ಒಂದು ಸೂಚನೆ ಕೊಡ್ತೀನಿ, ಒಂದು ಸಬ್ಜೆಕ್ಟ್ ಕೊಡ್ತೀನಿ. ಆ ಸಬ್ಜೆಕ್ಟ್ ಬಗ್ಗೆ ನೀವು ಮಾತಾಡ್ಬೇಕು ಮೇಡಮ್. ತಪ್ಪದಿರಾ ಮಾತಾಡ್ಬೇಕು. ಮಾತಾಡ್ತೀರಾ ಅನ್ನೋ ನಂಬಿಕೆ ನಮ್ಗಿದೆ. ಥ್ಯಾಂಕ್ ಯು. ಹಾ ಸರ್, ಎಲ್ರಿಗೂ ಯಾಕೆಂದ್ರೆ ನನಗೆ ಈ ಇದ್ರಲ್ಲಿ ಎಲ್ರು ನನ್ಗ್ ಸಹಕರಿಸಿದ್ರಿಂದ ಎಲ್ರನ್ನೂ ನೋಡ್ತೀನಿ. ಎಲ್ರು ನನ್ನ ನೇಜರ್ ಎಷ್ಟ್ ಚೆನ್ನಾಗ್ ಕುತ್ಕೊಂಡಿರ್ತಾರೆ ನೋಡಿ ನಂದು ಬಂದು ಒಂದು ಫ್ರೆಂಡ್ಶಿಪ್ ಅಂತ ನಾನು ಅನ್ಕೊಂಡ್ಬಿಟ್ಟಿದೀನಿ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಮಾಸ್ಟರ್ಸ್. ಎಲ್ರಿಗೂ ಈ ವೇದಿಕೆ ಎಲ್ರಿಗೂ. ನಾವ್ ಒಂದೇ ಕುಟುಂಬ, ಎಲ್ಲಾರು ಒಂದೇ ಕುಟುಂಬದವರು. ನಾವ್ ಬೇರೆಯವರಲ್ಲ. ನಾವೆಲ್ಲ ಧ್ಯಾನಿಗಳು. ನಾವೆಲ್ಲರೂ ಮಾಸ್ಟರ್ಸ್ ಆಗ್ತೀವಿ. ಅಷ್ಟೇ ನಮ್ದು. ಆಗ್ತೀರಾ ನೀವು ಒಂದಿನ ಆದಷ್ಟು ಬೇಗ ಒಂದ್ ಸಬ್ಜೆಕ್ಟ್ ತಗೊಂಡು ನೀವು ಕ್ಲಾಸ್ ತಗೊಂತೀರಾ ಅನ್ನೋ ನಂಬಿಕೆ ನಮ್ಗಿದೆ. ಥ್ಯಾಂಕ್ ಯು ಮೇಡಮ್. ನಿಮ್ಮಿಂದ ಸುಮಾರು ಜನಕ್ಕೆ ಆತ್ಮವಿಶ್ವಾಸ ಬಂದಿದೆ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ರೂಪಾ ಮೇಡಮ್, ನಿಮ್ಗೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮಾತಾಡಿ ಮೇಡಮ್. ಇವತ್ತು ಅದ್ಭುತವಾದ ಧ್ಯಾನ ಚೆನ್ನಾಗಿತ್ತು. ವಿಡಿಯೋ ಆನ್ ಮಾಡಿ. ಆಗ್ಲಿಲ್ವಾ? ಹಂಗೆ ಮಾತಾಡಿ, ಪರವಾಗಿಲ್ಲ. ತುಂಬಾ ಚೆನ್ನಾಗಿತ್ತು ಸರ್. ನನ್ ಕುತ್ಕೊಂಡಾಗ ಒಂಥರ ತೇಲಾಡೋ ತರ ಅನುಭವ ಆಗ್ತಾ ಇತ್ತು. ಫುಲ್ಲು ಕಲರ್ ಬರ್ತಾ ಇತ್ತು ಸರ್. ಅದು ಏನಂತ ಗೊತ್ತಾಗ್ಲಿಲ್ಲ ನನ್ಗಿದೆ. ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ನಾನು. ಫುಲ್ಲು ಕಲರ್ ಅಂದ್ರೆ ಹೇಳಕ್ಕಾಗಲ್ಲ. ಆ ತರ ಕಲರ್ ಆಳವಾಗಿ ಹೋದಂಗ ಆಗ್ತಿತ್ತು. ಒಂಥರ ಮೈಯೆಲ್ಲ ಜುಮ್ ಅಂತಿತ್ತು ಸರ್. ಇವತ್ತು ಧ್ಯಾನ ತುಂಬಾ ಚೆನ್ನಾಗಿತ್ತು ಸರ್. ಮೇಡಮ್ ತುಂಬಾ ಒಳ್ಳೇದಾಗ್ತಾ ಇದೆ. ಹೌದು ಮೇಡಮ್, ತುಂಬಾ ಒಳ್ಳೇದಾಗ್ತಾ ಇದೆ. ನಿಮ್ಗೆ ದಾರಿ ಸಿಗ್ತಾ ಇದೆ. ಆ ದಾರಿನಲ್ಲೇ ನೀವು ಕಂಟಿನ್ಯೂ ಆಗಿ ಮೇಡಮ್. ಇಂತ ಒಳ್ಳೆ ಸುದ್ದಿ ಕೊಟ್ಟಿದ್ದೀರಾ ನನಗೆ. ನಿಜವಾಗ್ಲೂ ನೀವು ಅದೇ ದಾರಿಯಲ್ಲಿ ಕಂಟಿನ್ಯೂ ಆಗಿ, ಅದೇ ದಾರಿಯಲ್ಲಿ ಕಂಟಿನ್ಯೂ ಆದ್ರೆ. ಹೌದಮ್ಮ, ತುಂಬಾ ಕಲರ್ಸ್ ಬರ್ತಾ ನಿಮ್ಗೆ ಒಳ್ಳೆ ಪ್ರಕೃತಿ ಕಾಣಿಸುತ್ತೆ. ಒಳ್ಳೆ ಪ್ರಕೃತಿ ಕಾಣಿಸಿ ಒಳ್ಳೆ ನಿರ್ಮಲವಾದಂತ ಪ್ರದೇಶ ಸಿಗುತ್ತೆ. ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ನೀವು ದೀರ್ಘವಾಗಿ ಡೀಪ್ ಆಗಿ ನೀವು ಧ್ಯಾನಕ್ಕೆ ಹೋಗ್ತೀರಾ. ಇದರಲ್ಲಿ ಬೇರೆ ಮಾತಿಲ್ಲ. ಇದನ್ನೇ ಕಂಟಿನ್ಯೂ ಮಾಡಿದ್ರೆ ನೀವು ಎಲ್ಲರಿಗಿನ ಮುಂಚೆ ನೀವೇ 1 hour ಅಲ್ಲ 3 hours ಕುತ್ಕೊಂತೀರ ಧ್ಯಾನಕ್ಕೆ. 1 hour ಕುತ್ಕೊಳಕ್ಕಾಗಿದ್ದು. 1/2 hour ಕುತ್ಕೊಂಡ್ರೆ ಟೈಲರ್ ಕೆಲಸ ಮಾಡೋದು ನಾವು. ಯಾರು ಕಸ್ಟಮರ್ ಬರ್ತಾ ಇರ್ತಾರೆ, ಆಗ್ತಾ ಇರ್ಲಿಲ್ಲ. ಇವತ್ತೆ 1 hour ಕೂರ್ತೀನಿ ಸರ್. ಸಮಯ ಮಾಡ್ಕೊಳ್ಳಿ. ನಿಮ್ ಕೆಲಸ ಬಿಡಿ ಅಂತ ನಾನು ಹೇಳಲ್ಲ. ಸಮಯ ಮಾಡ್ಕೊಂಡು ಆ ಸಮಯಕ್ಕೆ ಈ ಸಮಯ ಅಂತ ಇಟ್ಕೊಂಡು ಬಂದು ಕೂತ್ಕೊಳ್ಳಿ. ನಿಜವಾಗ್ಲೂ ನೀವು ಕೂತ್ಕೊಂತೀರಾ. ನಿಮ್ಮ ದಾರಿ ಚೆನ್ನಾಗಿದೆ. ನಿಮ್ಗೆ ಈಗ ಕಲರ್ಸ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ನಿಮ್ಗೆ ಪತ್ರಿಜಿಯವರು ಒಳ್ಳೆ ದಾರಿ ತೋರಿಸ್ತಾ ಇದ್ದಾರೆ. ದಯವಿಟ್ಟು ಒಳ್ಳೆ ಗಮನ ಇಟ್ಟು ಇದನ್ನೇ ಪ್ರಯತ್ನ ಮಾಡಿಮ್ಮ. ನಿಮ್ಗೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಬೇರೆ ಯಾರು ಮಾತಾಡೋರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಮೇಡಮ್, ಇನ್ನೊಬ್ರಿಗೆ ಅವಕಾಶ ಕೊಡಿ. ಅಷ್ಟೇ, ಟೈಮ್ ಆಗಿದೆ. ಯಾರು ಮಾತಾಡ್ತಿದ್ದೀರಾ? ಇನ್ನೊಬ್ರಿಗೆ ಅವಕಾಶ ಕೊಡಿ. ಲಕ್ಷ್ಮಿ ಮೇಡಮ್ ಮಾತಾಡ್ತೀರಾ?
ಸರಿ ಸರಿ ಮೇಡಮ್, ಆಯ್ತು, ಕ್ಲೋಸ್ ಮಾಡಿ. ಹಾ. ಥ್ಯಾಂಕ್ ಯು ಮಾಸ್ಟರ್ಸ್. ನಮ್ಮ ಸರ್ ಇವರು ಮಾತಾಡ್ತಿದಾರಂತೆ, ನಾಗರತ್ನಮ್ಮ ಮೇಡಮ್. ಓ, ನಾಗರತ್ನ ಮೇಡಮ್, ಯಾಕೆ ರೈಸ್ ಮಾಡಿಲ್ಲ ಹ್ಯಾಂಡ್? ಇವತ್ತು ಡೇಟ್ ರೈಸ್ ಮಾಡ್ತಾ ಇದ್ದೀರಾ? ನಮಸ್ತೆ ನಮಸ್ತೆ. ನಮ್ಮ ಉಪಾಧ್ಯಾಯರು ಹೇಳಿ ಮೇಡಮ್. ಏನಿಲ್ಲ, ನಮಸ್ತೆ ಸರ್. ನೀವು ಉಪಾಧ್ಯಾಯರು ಸದ್ಯಕ್ಕೆ ನಮಸ್ತೆ ನಮಸ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಚೆನ್ನಾಗಿ ಎಲ್ರಿಗೂ ಪಿ ಟಿ ಮಾಸ್ಟರ್ಗಳು ಬಂದು ತಪ್ಪು ಮಾಡಿದ್ರೆ ಹೊಡಿತಾರಲ್ಲ, ಆ ತರ ಹೊಡೆದ ಎಲ್ಲರಿಗೂ ಬುದ್ಧಿ ಕಲಿಸ್ತಾ ಇದ್ದೀರಾ. ನಿಜವಾಗ್ಲೂ ಧ್ಯಾನಕ್ಕೆ ನೀವು ಸರಿಯಾದ ಸೂಟಬಲ್ ಪಿ ಟಿ ಮಾಸ್ಟ್ರು. ಇಲ್ಲಮ್ಮ, ಎಲ್ಲ ನಿಮ್ಮಿಂದಾನೇ ಪ್ರೇರೇಪಿತವಾಗಿ ಬಂದಿರುವಂತವ್ರು ನಾವು. ತುಂಬಾ ಚೆನ್ನಾಗಿತ್ತು ಸರ್. ಇವತ್ತು ತನಕ ಮೇಲ್ಮೇಲ್ರಿಗೆ ತುಂಬಾ ಅದ್ಭುತವಾಗಿತ್ತು. ಯಾಕೆಂದ್ರೆ ಸ್ನಾನ ಬೇರೆ ಮಾಡಿರ್ತೀವಿ, ಮೈಂಡ್ ಫ್ರೆಶ್ ಆಗಿರುತ್ತೆ, ನಿದ್ದೆ ಎಳಿತಾ ಇರುತ್ತೆ, ಜೊತೆಗೆ ಧ್ಯಾನನೂ ಚೆನ್ನಾಗಾಯ್ತು. ಇನ್ನು ಒಂದು ಅರ್ಧ ಗಂಟೆ ನಿದ್ದೆನೂ ಕೂಡ ಮಾಡ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ತುಂಬಾ ಧನ್ಯವಾದಗಳು. ಆಮೇಲೆ ಕುದುರೆ ಕಣ್ಣಿಗೆ ಪಟ್ಟಿ ಕಟ್ತಾರೆ ಅಂದ್ರಲ್ಲ, ಅದ್ರ ಹೆಸರೇನಾದ್ರು ಗೊತ್ತಾ ಮೇಡಮ್ ನಿಮ್ಗೆ ಅಥವಾ ಸರ್ಗಾದ್ರು? ಅದು ಹೈ ಪಿರಮಿಡ್ ಅಂತ. ಹೈ ಪಿರಮಿಡ್ ಅಂತ ಗೊತ್ತು. ಜೊತೆಗೆ ಕುದುರೆಗಳಿಗೆ ಕಟ್ತಾರಲ್ಲ, ಇದು ಹೆಸರೇನು ಅದನ್ನ ಕುದುರೆಗೆ ಆ ಕಡೆ ಈ ಕಡೆ ಇದಾಗಬಾರ್ದು ಅಂತ ಹಿಂಗೆ ಹಾಕಿರ್ತಾರೆ. ಏನಮ್ಮ ಕುದುರೆಗೆ ಹಾಕಿರ್ತಾರಲ್ಲ ಹಿಂಗೆ ಆ ಕಡೆ ಈ ಕಡೆ ನೋಡ್ಬಾರ್ದು ಅಂತ, ಅದಕ್ಕೇನ್ ಹೇಳ್ತಾರೆ? ತುಂಬಾ ದಿವಸದಿಂದ ಆ ಕ್ವಶನ್ ಇದೆ ಸರ್ ಮೇಡಮ್. ನಮ್ಮ ಮಗಳೊಬ್ಳು ಕೇಳ್ತಾನೆ ಇದ್ಲು, ನನಗ್ ಗೊತ್ತಾಗ್ಲಿಲ್ಲ. ಎಲ್ಲರನ್ನೂ ಕೇಳಿದ್ರು, ಅದು ಅರ್ಥನೇ ಬೇರೆ, ಎಲ್ಲರಿಗೂ ಗೊತ್ತು. ಅದು ಇದು ಮೇಲೆಲ್ಲ ಹಿಂಗ್ ಇಡ್ತಾರಲ್ಲ, ಅದಕ್ಕೆಲ್ಲ ಗೊತ್ತಿರ್ಲಿಲ್ಲ, ಅದಕ್ಕೆಲ್ಲ ತಿಳ್ಕೊಂಡ್ಲು. ಈ ತರ ಒಂದೊಂದು ಕ್ವಶನ್ಗಳು ಮಕ್ಳು ಕೇಳಿದಾಗ ನಮಗೆ ಗೊತ್ತಿರಲ್ಲ. ಇದು ತುಂಬಾ ಜನ ಗೊತ್ತಾಗಿಲ್ಲ. ಕಣ್ಪಟ್ಟಿ ಅಂತಾರೆ, ಅದಕ್ಕೆ ಇನ್ನೇನಾದ್ರು ಹೆಸರು ಇದೆಯಾ ಅಂತ ಕೇಳ್ತಾ ಇದೀನಿ. ಅದು ಗೊತ್ತಾಗ್ತಿಲ್ಲ ಸದ್ಯಕ್ಕೆ. ಹೆಸರೇನ್ ಗೊತ್ತಿಲ್ಲ, ಆ ಹೆಸರೇನ್ ಗೊತ್ತಿಲ್ಲ. ಕಣ್ಪಟ್ಟಿ ಅಂತಾನೆ ಹೇಳ್ತಾರೆ ಕುದುರೆಗೆ. ಅದನ್ನ ಕಟ್ಟಿಬಿಟ್ರೆ ಅದ ದಾರಿ ಬೇರೆ ಕಡೆ ಅಕ್ಕಪಕ್ಕ ನೋಡೋದಿಲ್ಲ, ನೇರವಾಗಿ ನಾವು ಯಾವ ದಾರಿಯಲ್ಲಿ ಓಡಿಸ್ತೋ ಅದೇ ದಾರಿಯಲ್ಲಿ ಹೋಗುತ್ತೆ. ಹಂಗೆ ನಮ್ಮ ಕಣ್ಣು ಯಾವ್ದೇ ರೀತಿಯಾಗಿ ಆಚೆ ಕಡೆಗೆ ಹೋಗ್ದಿರಾ ನೇರವಾಗಿ ನಮ್ಮ ಧ್ಯಾನದ ಕಡೆಗೆ ಹೋಗ್ಲಿ ಅಂತ ಹೇಳಿದೆ. ಅದೇ ನಮ್ ತಂದೆ ಎಲ್ಲ ಇಟ್ಕೊಂಡಿದ್ರಂತೆ. ನಮ್ ತಂದೆ ಕುದುರೆ ಸವಾರಿ ಮಾಡಿದ್ದವ್ರು. ಅವಾಗೆಲ್ಲ ಗುರುಗಳು ಕುದುರೆ ಮೇಲೆ ಕೂರ್ಸ್ಕೊಂಡು ಹೋಗ್ತಾರೆ ಅಂತೆಲ್ಲ ಅಂತೆಲ್ಲ ಶಿಷ್ಯರಾಗಿ ನಮ್ ತಂದೆ ಕೂಡ ಹೋಗ್ತಂತೆ. ಅದು ಸಾಮಾನ್ಯ ಕುದುರೆ ಕಟ್ಟೋದು, ಸೀನು, ಕಡಿವಾಣ, ಅದಕ್ಕೇನೋ ಇದೆಲ್ಲ ಇಟ್ಟಿರ್ತಾರಲ್ಲ, ಅದೆಲ್ಲ ಇತ್ತು. ಗೊರ್ಸು ಏನೋ ಅಂತಾರೆ, ಅದೆಲ್ಲ ಇತ್ತು. ಬಟ್ ಅದ್ ಹೆಸರು ಗೊತ್ತಿಲ್ಲ. ನಮ್ ತಂದೆ ತೀರೋದು, ಅದಕ್ಕಂತ ನಿಮ್ಮ ಅಪ್ಪ ಸಾಯಕ್ ಮೊದ್ಲೇ ನಾನು ಕೇಳ್ಬೇಕಿತ್ತು. ನಿಮ್ಗೆ ಗೊತ್ತಿಲ್ಲ ನೋಡಿ ಇದ್ಕೊಂಡು ಅಂತ ನನ್ನ ಮಗಳು ನನಗೆ ಕೇಳ್ತಿದ್ಲು. ಅದಕ್ಕೆ ನಿಮ್ಗೆ ಕೇಳ್ದೆ. ತಿಳ್ಕೊಂಡೆ, ನಿಮ್ಗೆ ತಿಳಿದ್ರೆ ಮತ್ತೆ ಇನ್ನೊಂದು ಕೆಲಸ ಮುಂದಿನ ಕೆಲಸ ತಿಳ್ಕೊಂಡು ಹೇಳಿ ಸರ್. ಧನ್ಯವಾದಗಳು ಸರ್, ತುಂಬಾ ಅದ್ಭುತವಾಗಿತ್ತು ಧ್ಯಾನ. ತುಂಬಾ ಧನ್ಯವಾದ ಸರ್, ಅವಕಾಶಕ್ಕಾಗಿ ಧನ್ಯವಾದ. ಸಂಪನ್ನಗೊಳಿಸಿ. ಸರ್ ಸುಭದ್ರಮ್ಮ ಮೇಡಮ್ ಮತ್ತೆ ಏನೋ ಮಾತಾಡ್ಬೇಕು ಅಂತ ಇದಾರೆ, ಹೇಳಿ ಮಾ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್, ಕಣ್ಣಿಗೆ ಕಟ್ಕೊಳ್ಳೋದು ಅಂತ ಹೇಳಿದ್ರೆ ಮನಸ್ಸು ಹೋಗುತ್ತಲ್ಲ ಸರ್. ಕಣ್ಣಿಗೇನೋ ಕಟ್ತೀವಿ, ಕಣ್ಣು ಮುಚ್ಚಿರ್ತೀವಿ, ಮನಸ್ಸಿಗೆ ಏನ್ ಮಾಡೋದು ಹೇಳಿ ಸರ್? ಮನಸ್ಸಿಗೆ ಏನಿದೆ ಅಂತ ಹೇಳಿ. ನಾನು ಹೇಳಿದ್ದೀನಿ, ಆ ಮನಸ್ಸನ್ನೇ ತಗೊಂಬಂದು ನಾವು ಶ್ವಾಸದ ಕಡೆ ಇಡಿ. ಅದು ಮಾಡ್ತೀವಿ ಸರ್, ಆದ್ರೂ ಹೋಗುತ್ತಲ್ಲ, ಅದಕ್ಕೆ ನಾನ್ ಕೇಳ್ದೆ ಸರ್. ಬಲವಂತವಾಗಿ ಆ ಮನಸ್ಸನ್ನ ನೀವು ತಡೆಯಕ್ ಹೋಗ್ಬೇಡಿ, ಅದು ತಪ್ಪಾಗುತ್ತೆ. ನಿಧಾನವಾಗಿ ನಿಮ್ಮ ಶ್ವಾಸದ ಕಡೆ ನಿಮ್ಮ ಗಮನ ಇಟ್ಕೊಂಡಿದ್ದಾಗ ಅದು ಬರ್ತಾ ಇರ್ತದೆ. ಆ ಮನಸ್ಸಲ್ಲಿ ಅನೇಕ ರೀತಿಯಾದ ಆಲೋಚನೆಗಳು ಬರ್ತಾ ಇರ್ತದೆ. ಆದ್ರೆ ನಾವು ಸ್ವಂತವಾಗಿ ಅದನ್ನ ಬ್ರೇಕ್ ಹಾಕಿದ್ರೆ ಅದಿನ್ನ ಜಾಸ್ತಿ ಆಗುತ್ತೆ. ಅದಕ್ಕೆ ಅದಷ್ಟು ಬರೋಗ್ತಾ ಇರ್ಲಿ, ಆದ್ರೆ ನಮ್ ಗಮನ ಶ್ವಾಸದ ಕಡೆ ಇದ್ದಾಗ ಸ್ವಲ್ಪ ಹೊತ್ತು ನೋಡುತ್ತೆ. ನೋಡಿ ನಾವು ರೆಸ್ಪಾನ್ಸ್ ಮಾಡದೇ ಇದ್ದಾಗ ಅದಷ್ಟು ಹೊಟ್ಟೋಗುತ್ತೆ. ಇದು ನಿಜ, ಆ ತರಾನೇ ಮಾಡ್ತಾ ಇದೀವಿ. ಮೊದ್ಲಿಗಿಂತ ಇವಾಗ ಇಂಪ್ರೂವ್ ಆಗಿದೆ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳೋದು. ಆದ್ರೂ ಹೋಗುತ್ತಲ್ಲ, ಅದ್ರ ಕಡಿವಾಣ ಬೇಕು ಅಂತ ಕೇಳಿದ್ದು ಸರ್, ಅಷ್ಟೇ. ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ಮನಸ್ಸಿಗೆ ಬಟ್ಟೆ ಕಟ್ಟಕ್ ಆಗಲ್ಲ ಸರ್. ಅಲ್ಲ, ನಾನು ಅದು ಒಂದು ಇದಕ್ಕೆ ಹೇಳಿದ್ದಷ್ಟೇ, ಕಣ್ಣಿಗೆ ಕಟ್ಕೊಳ್ಳಿ ಅಂತ. ಯಾಕಂದ್ರೆ ಸೈಡ್ ಅಲ್ಲಿ ಏನನ್ನ ಹೋದ ತಕ್ಷಣ ಗಮನ ಆ ಕಡೆ ಕಣ್ ಹೋಗುತ್ತೆ, ಅದು ನಿಲ್ಲಲಿ ಅಂತ. ಅದೊಂದು ಬಿಟ್ರೆ ಧನ್ಯವಾದಗಳು ಸರ್. ಹೌದು, ಈಗ ನಾವು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ. ಧನ್ಯವಾದಗಳು ಸರ್, ಧನ್ಯವಾದಗಳು. ಭಾರತಿ ಮೇಡಮ್ ಚೆನ್ನಾಗಿ ಮಾಡ್ತಿದ್ದೀರಾ. ಧನ್ಯವಾದಗಳು ಮೇಡಮ್, ನಿಮ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ನೀವು ಎಲ್ಲಾರ್ಗು ಏನೇನು ಸಮಸ್ಯೆಗಳಿತ್ತು, ಏನೇನು ಅವ್ರಿಗೆ ಏನಂತಾರೆ, ಅವ್ರ ಮನ್ಸಲ್ಲಿ ಏನೇನು ಕೂತಿತ್ತು ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ ಅನ್ಕೊಂತೀನಿ ಸರ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮಿಂದ ನಮ್ಗೆ ಮುದ್ರೆಗಳು ಸಿಗ್ತಾ ಇದೆ, ಜೊತೆಗೆ ಮೆಡಿಟೇಷನ್ ಸಿಗ್ತಾ ಇದೆ. ಇದು ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತಾ ಇತ್ತೋ ಗೊತ್ತಿಲ್ಲ ಸರ್. ಒಟ್ಟು ನಿಮ್ಮಿಂದ ಸುಮಾರು ಜನಕ್ಕೆ ಅವರು ಮನಸ್ಸಿನ ನೋವುಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಒಂದು ನಿಮ್ಮನ್ನ ಅವ್ರ ಮನೆ ಸದಸ್ಯನಾಗಿ ಮಾಡ್ಕೊಂಡು ಅವ್ರು ನಿಮ್ಮ ಹತ್ರ ಹೇಳ್ತಾರಲ್ಲ ಸರ್, ನೀವು ಅದಕ್ಕೆ ಸರಿಯಾದ ಸಮಾಧಾನ ಕೊಡ್ತಿದ್ದೀರಲ್ಲ ಸರ್. ತುಂಬಾ 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 ಥ್ಯಾಂಕ್ಸ್ ಸರ್. ಪತ್ರಿಜಿಯವರ ಆಶೀರ್ವಾದ, ರಂಗನಾಥ್ ಗುರುಜಿಗಳ ಆಶೀರ್ವಾದ ಮೇಡಮ್, ನಂದೇನಿಲ್ಲ ಇಲ್ಲಿ. ನಾನ್ ನಿಮಿತ್ತ ಮಾತ್ರ ಬರೀ ನನಗೆ ಗೊತ್ತಿರೋ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾ. ಸಂಪನ್ನಗೊಳಿಸಿ, ಒಂದು ಪ್ರಾರ್ಥನೆ ಸಂಪನ್ನಗೊಳಿಸಿ. ಈಗ ನಮ್ಗೆ ಮುದ್ರೆ ಹೇಳ್ಕೊಟ್ಟಿದ್ದಾರೆ, ಮತ್ತೆ ಧ್ಯಾನ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಈಗ ಕೊನೆಯದಾಗಿ ಅವ್ರ ಕಡೆಯಿಂದ ನಮ್ಗೆ ಒಂದು ಪ್ರಾರ್ಥನೆಯಿಂದ ಮುಗಿಸೋಣ. ಥ್ಯಾಂಕ್ ಯು. ಎಲ್ಲರೂ ಸಮಸ್ಥಿತಿ ಎಲ್ಲ ಕಿತ್ಕೊಳ್ಳಿ, ಅಂಜಲಿ ಮುದ್ರೆ ಇಟ್ಕೊಳ್ಳಿ, 3 ಬಾರಿ ಓಂಕಾರ ಮಾಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಂ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ಸವೇ. ಓಂ ಶಾಂತಿ ಶಾಂತಿ ಶಾಂತಿ. ಶಿರವಾಗಿ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನಮ್ಮೆಲ್ಲರಿಂದ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.